ಅಕ್ಕಿಗೊಂದು ತಗೋ ಕೈಯಾಗಿ ಹಿಡ್ಕೊಂಡು ಎಲ್ಲಿ ಇಲ್ಲಿಗ ಬಾ. ಸ್ವಲ್ಪ ಮೈಂಡು ಮನಸ್ಸು ಎಲ್ಲ ಫ್ರೀ ಆಗಿ ನೋಡ್ರಿ. ನಾವು ಇಬ್ರು ರೆಡಿ ಆದ್ವಿ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಲ್ ವಾಕ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬರ್ರಿ ಇವತ್ತಿನ ಬ್ಲಾಗು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರಿಗೆ ಬೆಳಗಿನ ಶುಭೋದಯ. ನಾನು ಇವತ್ತು ಹಾಕಿ ಎಲ್ಲ ಯಾವ ರೀತಿ ಉಜ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾರೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಕೋಬೇಕಂತ ಉಜ್ತಾ ಇದ್ದೀನಿ. ಹಾಗೆ ಉಜ್ಬೇಕಾದ್ರೆ ಗ್ಯಾಸ್ ನನಗೆ ಬೈದೇ ಬಿಡ್ತು. ಬಿಡು ಸಾಕು, ನೀನು ಎಷ್ಟೊಂದು ಉಜ್ತೀಯ, ನನ್ನ ಮೈಕೈ ಎಲ್ಲ ನೋವ್ತಾ ಇದೆ ಅಂತ ಹಾಗಂತ ಬಿಟ್ಟು ಹೋಗ್ತಾ ಇದ್ದೆ. ಮತ್ತೆ ಕರಿತು, ಬಾ ಪರವಾಗಿಲ್ಲ, ನೀರು ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಹೋಗು, ಸೋಪ್ ಹಾಕಿದೆ, ಕಣ್ಣು ಉರಿತಾ ಇದೆ ಅಂತ. ಹಾಗಾಗಿ ನೀಟಾಗಿ ನೀರು ಹಾಕಿ ತೊಳೆದು ಟವಲ್ಲೇ ಒರೆಸ್ಬಿಟ್ಟು ಆಮೇಲೆ ಸಿಂಕ್ ಕಡೆ ನೋಡಿದ್ರೆ ಸಿಂಕು ಬೈತಾ ಇತ್ತು. ಅದಕ್ಕೋಸ್ಕರ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಟಬ್ ತುಂಬಿ ಇಟ್ಟೆ. ಅದಾದ್ಮೇಲೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ. ಇನ್ನು ಅದೆಲ್ಲ ಕ್ಲೀನ್ ಮಾಡಿದೆ. ನನಗೆ ಮನೆ ಬೈತಾ ಇತ್ತು, ನೀನು ಗ್ಯಾಸ್ ಬೇಡ ಅಂದ್ರೂ ಗ್ಯಾಸ್ ಕ್ಲೀನ್ ಮಾಡಿದೆ, ಫಸ್ಟ್ ನನಗೂ ಒರೆಸ್ಬಾ, ಎಲ್ಲ ತುಳಿದಾಡ್ತೀರ, ನಾನು ಗಬ್ಬೆದು ಹೋಗಿದ್ದೀನಿ, ನನ್ನ ಫಸ್ಟ್ ಕ್ಲೀನ್ ಮಾಡು ನೀನು ಅಂತ. ಅಮಾವಾಸ್ಯೆ ಇರೋದ್ರಿಂದ ಎಲ್ಲನೂ ನೀಟಾಗಿ ಸೋಪ್ ಹಾಕಿ ಸ್ವಲ್ಪ ಮತ್ತೆ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ನಾನು ಮನೆನ ಒರೆಸ್ಕೊತೀನಿ. ಈ ರೀತಿ ಮಾಡ್ಕೊಂಡು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾಯ್ತು. ಹಾಗೆ ಮನೆ ಒರೆಸ್ಕೊಂಡ್ಮೇಲೆ ಮನೆ ಮುಂದೆ ಬಿಡೋಕ್ಕಾಗತ್ತೆ ಅಮಾವಾಸ್ಯೆ ದಿವಸ. ಹಾಗಾಗಿ ಮನೆ ಮುಂದೆ ಕೂಡ ನೀಟಾಗಿ ಎಲ್ಲನೂ ಒರೆಸ್ಕೊಂಡ್ಬಿಟ್ಟೆ. ಬಾಗಿಗೆ ಸ್ವಲ್ಪ ಓದಕ್ಕೆ ಕೊಟ್ಟಿದ್ದೆ. ಬೆಳಗಿನ ಜಾವ ಸ್ವಲ್ಪ ಹುಷಾರಾಗಿದ್ದಾಳೆ, ಅವಳು ಓದ್ಕೊಳ್ತಾ ಕುತ್ಕೊಂಡಿದ್ಲು. ಹಾಗೆ ಬಂದು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನ. ಅದಕ್ಕೆ ಸ್ವಲ್ಪ ಕುಂಕುಮ ಅರಿಶಿನ ಇಟ್ಟು ಅಲಂಕಾರ ಮಾಡಿಲ್ಲ ಅಂದರೆ ಹೇಗೆ ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೋಸ್ಕರ ಕುಂಕುಮ ಅರಿಶಿನ ಇಟ್ಟು ಅದಕ್ಕೆ ರಂಗೋಲಿ ಹಾಕಿ ಸ್ವಲ್ಪ ಅಲಂಕಾರನ ಮಾಡಿದೆ. ಹಾಗೆ ಬಾಗಿಲು ಮುಂದೆ ಬೆಳಗಿನ ಜಾವ ರಂಗೋಲಿ ಇಲ್ಲ ಅಂದರೆ ಹೊಸ್ತಲು ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಬಾಗಿಲು ಮುಂದೆ ಸ್ವಲ್ಪ ನನಗೆ ಬಂದಿರುವಂಥ ರಂಗೋಲಿನ ನಾನು ಹಾಕ್ಕೊಂಡು ಕುತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಏನೋ ಐಡಿಯಾ ಏನೂ ಮಾಡಲಿಲ್ಲ. ಆಗ್ತಾನೆ ಹಂಗೆ ಏನೇನೋ ಒಂದು ಬಂದ್ಬಿಡ್ತು ಕೈಗೆ. ಕೈಗೆ ಏನು ಬರುತ್ತೋ ಅದನ್ನು ಬಿಡಿಸ್ಬಿಡ್ತೀನಿ. ಅದಕ್ಕೋಸ್ಕರ ಈ ಥರ ನನಗೆ ಅನಿಸ್ತು, ಹಾಕಿದ್ದೀನಿ. ಹೇಗೆ ಬಂದಿದೆ ರಂಗೋಲಿ ಅಂತ ನೋಡಿ. ಇಷ್ಟೇ ನಾನು ಮಾಡ್ತಾ ಇರೋದಂಥ ಕೆಲಸ. ಅದಾದಮೇಲೆ ಸ್ನಾನ ಮಾಡ್ಕೊಂಡು ಆದಮೇಲೆ ದೀಪನ ಹಚ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನಿನ್ನೆ ಶುಕ್ರವಾರ ಕೂಡ ನಾನು ಕಳಸ ಇಳಿಸಿ ಪೂಜೆ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ಅಮಾವಾಸ್ಯೆ ಪೂಜೆ ಇಳಿಸಿಲ್ಲ. ದೀಪ ಎಲ್ಲ ಹಚ್ಚಿದ್ದಾದಮೇಲೆ ನೈವೇದ್ಯಕ್ಕೆ ಮತ್ತು ಸಕ್ಕರೆ ಏನಪ್ಪ ಅಂತಂದ್ರೆ ಅದು ಉತ್ತತ್ತಿ, ಅದನ್ನು ನೈವೇದ್ಯ ಮಾಡ್ಕೊತಾ ಇದ್ದೀನಿ. ಇವತ್ತು ಹೋಳಿಗೆ ಮಾಡಬೇಕು ಅಂತ ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ಯಾವತ್ತೂ ಮಾಡಿಲ್ಲ, ನೆನಪು ಇಲ್ಲ ನನಗೆ. ಹಾಗಾಗಿ ನಾನು ಇವತ್ತು ಹೋಳಿಗೆ ಮಾಡಲೇ ಇಲ್ಲ. ಆಮೇಲೆ ಅನ್ನಿಸ್ತು ಮಾಡ್ಬೋದಾಗಿತ್ತೇನೋ ಅಂತ ಮಾಡಲಿಲ್ಲ. ದೀಪ ಎಲ್ಲ ಬಾಗಿಲು ಮುಂದೆಲ್ಲ ದೀಪ ಹಚ್ಚಿ ಉದ್ದಿನ ಕಡ್ಡಿ ಎಲ್ಲ ಬೆಳಗಿ ಕಾಯಿ ಹೊಡೆದೆ. ಒಂದೇ ಏಟಿಗೆ ಕಾಯಿ ನೋಡಿದೆ. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ ನನಗೆ ಇವತ್ತೇ ಗೊತ್ತಾಗಿರೋದು. ಒಂದು ಏಟಿಗೆ ಕಾಯಿ ಹೊಡೆದಿದ್ದಕ್ಕೆ. ಕಾಯಿ ಹೊಡೆದಾದ್ಮೇಲೆ ಕರ್ಪೂರ ಬೆಳಗ್ತಾ ಇದ್ದೀನಿ. ಈ ರೀತಿ ಇವತ್ತಿನ ಪೂಜೆಗಳನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ಕರ್ಪೂರ ಎಲ್ಲ ಬೆಳಗಿದಾದ್ಮೇಲೆ ದೇವ್ರ ಹತ್ರ ಭಕ್ತಿಯಿಂದ ಕೇಳ್ಕೊಂಬಿಟ್ಟೆ. ಏನೇನು ಕೇಳ್ಕೊಂಡೆ ಅಂತ ಅದು ನನಗೆ ಗೊತ್ತು, ನಿಮ್ಮ ಹತ್ರ ಹೇಳ್ಬಾರ್ದು. ದೇವ್ರ ಹತ್ರ ಕೇಳ್ಕೊಂಡೋದು ಯಾರ ಹತ್ರ ಹೇಳ್ಬಾರ್ದು ಅಂತ, ಅದಕ್ಕೆ ಯಾರ ಹತ್ರ ಹೇಳಕ್ಕೆ ಹೋಗಿಲ್ಲ. ಎಲ್ಲ ತೊಳೆದಿಟ್ಟಿದ್ನಲ್ಲ ಗ್ಯಾಸ್ ಮೇಲಿಂದ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಅದ್ರ ಮೇಲೆ ಎಲ್ಲ ಏನೇನು ಜೋಡಿಸ್ಕೊಂಡು ಚಹಾ ಮಾಡೋಕ್ಕೆ ರೆಡಿ ಮಾಡಿದೆ. ಚಹಾ ಸ್ವಲ್ಪ ಇವತ್ತು ಸ್ಪೆಷಲ್ ಆಗಿರಲಿ ಅಂತ ಸ್ವಲ್ಪ ಮಸಾಲ ಟೀನ ಮಾಡ್ಕೊತಾ ಇದ್ದೀನಿ. ಪುದೀನ ಮತ್ತು ತುಳಸಿ ಎಲೆ, ಶುಂಠಿ, ಮೆಣಸು ಮತ್ತು ಲವಂಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಇವತ್ತು ಚಹಾನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾವು ಡೈಲಿ ಬೆಲ್ಲನೇ ಹಾಕ್ತೀವಿ, ಆದರೆ ಇವತ್ತು ಕೂಡ ಅದನ್ನೇ ಹಾಕಿ ಮಾಡಿದ್ರೆ ಚಹಾ ಅಂತೂ ಸಖತ್ತಾಗಿ ಬಂದಿತ್ತು. ಒಳ್ಳೆ ಘಮ ಘಮ ಅಂತ ಇತ್ತು. ಮಸಾಲ ಟೀ ಕುಡಿತಾ ಇದ್ದರೆ ಒಳ್ಳೆ ಗಮ್ ಅಂತ ಇರ್ತೈತೆ. ಹಾಗೆ 1 ಕಪ್ ಟೀ ಹಾಕ್ಕೊಂಡು ಒಂದು ಎತ್ತಲಾರ್ದಂಥ ಒಂದು ಡ್ರಮ್ ಅಂತ ಒಂದು ಬ್ರೆಡ್ ಎತ್ಕೊಂಡೆ. ತಿನ್ನೋಣ ಇವತ್ತಂತ ಅದು ನೋಡ್ತಾ ಇದ್ರೇನೇನೋ ಇದನ್ನು ಪಾತ್ರೆನ ಬ್ರೆಡ್ ಅನ್ನೋ ಥರ ಇತ್ತು. ಅದನ್ನೊಂದು ಅರ್ಧ ತಿಂದ್ಬಿಟ್ಟೆ. ತಿಂದಾದ್ಮೇಲೆ ಮುಂದೆ ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡ್ರಿ. ನಾವು ಇಬ್ರು ರೆಡಿ ಆದ್ವಿ. ಇವತ್ತ ಅಮಾವಾಸ್ಯೆ ಐತಿ, ಪೂಜೆ ಎಲ್ಲ ಮುಗೀತಲ್ಲ. ಇನ್ನೇನು ಮಾಡೋದೈತಂದ್ರೆ ಏನು ಮಾಡೋದು, ಗುಡಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೊಂಟೀವ್ರಿ. ಅಂದ್ರೆ ಹಣಮಪ್ಪನ ಗುಡಿ ಹೊಂಟೀವಿ. ಹಣಮಪ್ಪಗೆ ಹೋಗಿ ಇವತ್ತು ಕ್ಲಾಸ್ ತೊಗೊಂಡು ಬರ್ತೀನಿ. ಯಾಕೆ ನನ್ನ ಮಗಳಿಗೆ ಈ ಥರ ಮಾಡೀನಿ, ಅದ್ರ ಸಲಂದು ಮಾಡೀನಿ, ಕ್ಲಾಸ್ ತೊಗೊಳೋದೈತಿ ಇವತ್ತು. ಭಾಗ್ಯನ ಸ್ವಲ್ಪ ಆರಾಮ ಆಗೈತಿ ಇವತ್ತು. ಇನ್ನೊಂದು ಜರ ಇವತ್ತು ಮುಸುಕ್ ಹಾಕಿ ಹವೆ ತೊಗೊಳಕ್ಕೆ ಬಿಟ್ಬಿಡ್ತೀನಿ ರೀ. ಈಗ ಕಮ್ಮಿ ಆಗೈತ್ರಿ, ಪರವಾಗಿಲ್ಲ. ಇವತ್ತು ಸ್ವಲ್ಪ ಮುಖ ಲಕ್ಷಣ ಬಂದೈತಾ. ನಗ್ತಾಳೋ ಈಕಿ ನಗ್ತಾಳೋ. ಹೋಗುನ್ ಬರ್ರಿ ಹಣಮಪ್ಪನ ಗುಡಿಗೆ. ಏನ ಕೆಮ್ತಾಳ, ಆಶಿಂಗ್ ಕೆಮ್ಮಕತ್ತಾಳ ನೋಡ್ರಿ. ಭಾಗ್ಯ ಈ ಥರ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊಂಟೀನಿ. ಸ್ವಲ್ಪ ಮೈಂಡು ಮನಸ್ಸು ಎಲ್ಲ ಫ್ರೀ ಆಗಿರಬೇಕು. ಸ್ವಚ್ಛ ಜಾಕ ಮಾಡಿ ರೆಡಿ ಮಾಡ್ಕೊಂಡು ಹೊಂಟೀವಿ. ಕೆಮ್ಮಿಗೆ ಆಮೇಲೆ ಕ್ಲಾಸ್ ಮಾಡೋಣ್ರಂತ. ಹಾಗೆ ಸೀದಾ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂದ್ವಿ, ಆಂಜನೇಯ ದೇವಸ್ಥಾನಕ್ಕೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಭಾಗ್ಯನಿಗೂ ಹುಷಾರಿಲ್ಲದೆ ಇರೋದ್ರಿಂದ ಚಿಕ್ಕ ವಯಸ್ಸಿಂದ ಅವ್ರಿಗೆ ಹುಷಾರಿಲ್ದಾಗ ಜ್ವರ ಏನಾದರೂ ಬರ್ತಾ ಇರಬೇಕಾದ್ರೆ ಇಲ್ಲಿಗೆ ಕರ್ಕೊಂಬರ್ತಾ ಇದ್ವಿ. ಕರ್ಕೊಂಡು ಬಂದು ಸ್ವಲ್ಪ ದೇವ್ರದ್ದು ತಾಯ್ತ ಹಾಕ್ತಾರಲ್ವ, ಅದನ್ನು ಹಾಕಿಸ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಕೂಡ ಒಂದು ತಾಯ್ತ ಹಾಕ್ಸೋಣ, ಹನುಮಪ್ಪ ಯಾವಾಗೂ ಜೊತೆಯಲ್ಲೇ ಇರಬೇಕು.
ಹನುಮಪ್ಪ ಜೊತೆಲಿದ್ದರೆ ಯಾವುದೋ ಏನೂ ಭಯ ಇರಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಒಳಗಡೆ ಹೋಗ್ಬೇಕಂದ್ರೆ ತುಂಬ ಜನನೇ ನಿಂತ್ಕೊಂಡಿದ್ರು. ಹಾಗೆ ಇವತ್ತು ಅಮಾವಾಸ್ಯೆರೋದ್ರಿಂದ ತುಂಬ ಜನ ಬಂದಿದ್ದರು. ಪೂಜೆ ಕೂಡ ತುಂಬ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ವಡೆಯಿಂದ ಇವತ್ತು ಅಲಂಕಾರನ ಮಾಡಿದರು ಆಂಜನೇಯಗೆ. ಈ ರೀತಿ ವಿಡಿಯೋ ಮಾಡಿದಾಗೆಲ್ಲ ನನಗೊಂದು ಡೌಟ್ ಬರುತ್ತೆ, ದೇವ್ರ ವಿಡಿಯೋ ಮಾಡಿದ್ರೆ ಜನಗಳು ಯಾರು ನೋಡೋದಿಲ್ಲ ಯಾಕೆ ಅಂತ. ಯಾಕಂದರೆ ಮೊಬೈಲ್ ಮೇಲೆ ಇರೋ ಭಕ್ತಿ ದೇವ್ರ ಮೇಲಿಲ್ಲ, ಹಾಗಾಗಿ ದೇವ್ರ ವಿಡಿಯೋಗಳನ್ನ ಯಾರು ನೋಡೋದಿಲ್ಲ. ಅದೇ ಯಾವುದಾದ್ರೂ ಮಾಡಾಕಿ ನೀವು ಕಾಂಜಿ ಪಿಂಜಿ ಎಲ್ಲರೂ ನೋಡ್ತಾರೆ, ಎಷ್ಟು ಲೈಕ್ ಕೊಡ್ತಾರೆ, ಎಷ್ಟು ಕಮೆಂಟ್ ಕೊಡ್ತಾರೆ, ಎಷ್ಟು ಇಷ್ಟಪಡ್ತಾರಲ್ವ. ಆದರೆ ದೇವ್ರ ಮೇಲೆ ಭಕ್ತಿ ಅನ್ನೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಜನಗಳಿಗೆ. ದೇವ್ರಿಗಂದ್ರೆ ಅಷ್ಟಕ್ಕಷ್ಟೇ, ದೇವ್ರ ವಿಡಿಯೋ ನೋಡೋದು ತುಂಬಾ ಕಮ್ಮಿ ಜನಗಳು. ಇವಾಗೆಲ್ಲ ನೋಡ್ತಾ ಇರ್ಬೋದು ಎಂತಿಂಥ ವಿಡಿಯೋಗಳೆಲ್ಲ ಹಾಕಿದ್ರೆ ಎಷ್ಟೆಷ್ಟು ಓಡ್ತೇವೆ, ಆದರೆ ಅದೇ ಭಕ್ತಿಯಿಂದ ದೇವ್ರ ವಿಡಿಯೋಗಳು ಹಾಕಿದ್ರೆ ಜಾಸ್ತಿ ಯಾರು ನೋಡೋದೇ ಇಲ್ಲ. ಹಾಗೆ ಮತ್ತು ನಾವು ಪ್ರಸಾದ ತೊಗೊಳಕ್ಕೆ ಬಂದ್ವಿ. ಪ್ರಸಾದ ತೊಗೊಂಡಾದ್ಮೇಲೆ ಭಾಗ್ಯ ತಿನ್ನಲ್ಲ ಅಂತ ಹೇಳ್ತಿದ್ದಿಲ್ಲ, ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಪ್ರಸಾದನ ಇಸ್ಕೊಂಡ್ಬಿಟ್ಟು ಭಾಗ್ಯನಿಗೆ ತಿನ್ನಿಸಿದೆ. ಹಾಗೆ ಇವರು ಆಂಧ್ರದವ್ರು ಅಂತ ಹೇಳಿದ್ರು, ಸ್ವಲ್ಪ ಪರಿಚಯ ಆದರೂ ಮಾತಾಡಿದ್ರು. ಅವರು ಕೂಡ ಅವ್ರದ್ದು ವಿಡಿಯೋ ಮಾಡಿ ನನ್ನ ಮೊಬೈಲ್ಗೆ ಕಳಿಸಿ ಅಂತ ಹೇಳಿಬಿಟ್ಟು, ಹಾಗೆ ನನ್ನ ಚಾನಲ್ ಕೂಡ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ನೋಡಿ ಎಲ್ಲೆಲ್ಲವ್ರು ಯಾರ್ಯಾರೋ ದೇವ್ರ ಸೇವೆಗಳನ್ನ ಮಾಡ್ತಾ ಇರ್ತಾರೆ, ಆದರೆ ನಮ್ಮ ಕನ್ನಡದವ್ರು ತುಂಬ ಕಮ್ಮಿ ಆಗಿದೆ. ನಾನು ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಹಿಂದಿಯವ್ರು ಪೂಜಾರಿ ಇರ್ತಾರೆ, ಹಿಂದಿಯವರು ಪ್ರಸಾದ ಕೊಡೋಕ್ಕಿರ್ತಾರೆ. ಎಲ್ಲ ಹಿಂದಿಯವ್ರ ಜನಗಳು ಎಲ್ಲ ಕಡೆನೂ ಕೆಲಸಕ್ಕಾಗಲಿ ಎಲ್ಲಾಗಲಿ ಅವರೇ ಇವಾಗ ಮುಂದಾಗ್ಬಿಟ್ಟಿದ್ದಾರೆ. ಕನ್ನಡದವ್ರಂತೂ ಎಲ್ಲಿದ್ದಾರೆ ಅಂತ ಕಾಣಿಸ್ತಾನೇ ಇಲ್ಲ. ಒಂದು ಆಫೀಸ್ಗೆ ಹೋಗಿ, ಒಂದು ಬ್ಯಾಂಕಿಗೆ ಹೋಗಿ, ಎಲ್ಲೇ ಹೋಗಿ ಅವರೇ ಜಾಸ್ತಿ ಆಗಿರೋದು. ಈಗ ಕನ್ನಡದವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಇವಾಗೆಲ್ಲ ದೀಪ ಹಿಡ್ಕೊಂಡು ಹುಡುಕ್ತಾ ಇರಬೇಕು ಆ ಥರ. ಅಲ್ಲಿಂದ ನಾವು ಮನೆಗೆ ಹೋಗೋಣ ಅಂತ ಬರ್ತಾ ಇದ್ವಿ. ಅಪ್ಪ ಮಗಳು ಮಾತು ಜೋರಾಗಿ ನಡೆದಿತ್ತು, ನಾನು ಒಬ್ಬಳೇ ಮುಂದೆ ಬರ್ತಾ ಇದ್ದೆ. ಮನೆಗೆ ಬಂದು ಆದಮೇಲೆ ನೋಡಿ ಇಲ್ಲಿ ನಾನು ಬಜ್ಜಿನ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಅವಲಕ್ಕಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೋದು ಅಂತ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಭಾಗ್ಯ ನಾನು ಉಪ್ಪಿಟ್ಟು ತಿನ್ನಲ್ಲಮ್ಮ ಬೇಡ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಮತ್ತು ನಿನ್ನೆ ಸ್ವಲ್ಪ ಬಜ್ಜಿ ಮಾಡಿದ್ನಲ್ಲ, ಬಜ್ಜಿ ಮಾಡ್ತಾನೆ ಸ್ವಲ್ಪ ಹಿಟ್ಟನ್ನು ಮಿಕ್ಕಿತ್ತು. ಆ ಮಿಕ್ಕಿರೋ ಹಿಟ್ಟಿಂದ ನಾನು ಬಜ್ಜಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಈರುಳ್ಳಿನ ಇತ್ತು, ಈರುಳ್ಳಿ ಕಟ್ ಮಾಡಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಅವಲಕ್ಕಿ ರೆಡಿ ಮಾಡಿ ಇಟ್ಟು ಆಮೇಲೆ ಬಜ್ಜಿನ ಮಾಡ್ಕೊತಾ ಇದ್ದೀನಿ. ಇನ್ನು ಅದು ಹಿಟ್ಟು ಹಾಳಾಗ್ಬಿಡುತ್ತೆ ಅಂತ ನಿನ್ನೆ ಕ್ಯಾಪ್ಸಿಕಮ್ ಹಾಳಾಗುತ್ತೆ ಅಂತ ಬಜ್ಜಿ ಮಾಡಿದೆ, ಇವತ್ತು ಕಡಲೆ ಹಿಟ್ಟು ಹಾಳಾಗುತ್ತೆ ಅಂತ ಬಜ್ಜಿ ಮಾಡ್ತಾಯಿದ್ದೀನಿ. ಹೀಗೆ ಮಾಡಿ ಮಾಡಿ ಎಣ್ಣೆ ಎಲ್ಲ ಖಾಲಿ ಮಾಡಿ ಹಾಕ್ತೀನಿ. ಆಮೇಲೆ ನಮ್ಮಲ್ಲೇ ನನ್ನ ಮೇಲೆ ಸುಪ್ರಭಾತ ಸ್ಟಾರ್ಟ್ ಆಗುತ್ತೆ. ಆಮೇಲೆ ತೆಂಗಿನಕಾಯಿ ಊದಿನ ಕಡ್ಡಿ ಎಲ್ಲ ತೊಗೊಂಬಂದು ಪೂಜೆ ಮಾಡ್ತಾರೆ. ಕಲರ್ಫುಲ್ಲಾಗಿ ಬಜ್ಜಿನ ರೆಡಿ ಮಾಡಿದೆ. ಬನ್ನಿ ಎಲ್ಲರೂ ಬಜ್ಜಿ ನೋಡಿಬಿಟ್ರೆ ಬಾಯಲ್ಲಿ ನೀರು ಬರ್ತಾಯಿದ್ದಿಲ್ಲ, ಅದರಲ್ಲಿ ಫುಲ್ ಕಲರಾಗಿ ಬಂದುಬಿಟ್ಟಿದೆ ಬಜ್ಜಿ ಅಂತೂ. ಸಖತ್ತಾಗಿತ್ತು, ಕರುಮ್ ಕುರುಮ್ ಅಂತ ಚೆನ್ನಾಗಿತ್ತು. ಹಾಗೆ ತಿನ್ನೋಣ ಬನ್ನಿ ಎಲ್ಲರೂ. ಬೆಳಗಿನ ನಾಷ್ಟ ಮಾಡೋಣ ಅಂತ ಅವಲಕ್ಕಿ ಮತ್ತು ಈರುಳ್ಳಿ ಬಜ್ಜಿ. ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ. ದೇವಸ್ಥಾನದ್ದು ಬಂದಮೇಲೆ ಏನೇನೋ ಮಾಡಿ ತಿಂದು ಉಂಡು ಎಲ್ಲ ರೆಸ್ಟ್ ಮಾಡಿ ಕೆಲಸಗಳೆಲ್ಲ ಮುಗೀತು. ಆಮೇಲೆ ಸಾಯಂಕಾಲ ಇವತ್ತು ಅಮಾವಾಸ್ಯೆ ಅಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಏನು ಮಾಡಿದೆ, ಬಾಗಿಲ ಹತ್ರ ದೀಪ ಹಚ್ಚಿ ಹಾಗೆ ಮತ್ತು ದೇವ್ರ ಹತ್ರ ಕೂಡ ದೀಪ ಹಚ್ಚಿದ್ದೀನಿ. ಈಗ ಮತ್ತೆ ಬೇರೆ ಒಂದು ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಹಾಗೆ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಭಾಗ್ಯ ಆಲ್ರೆಡಿ ಹೊರಗಡೆ ಹೋಗಿದ್ದಾಳು, ನಾನು ಹೊಂಟೀನಿ. ಕೆಮ್ಮಾಯ್ತು ನೋಡ್ರಿ, ಕೆಮ್ಮಿನ ಔಷಧಿನೂ ತೊಗೊಂಬಂದು ಹೋಗಿ. ಇದು ತುಂಬ ಲೆಂತ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾಳೆ ಈ ಫೋಟೋ ಏನು ನೋಡ್ತಿದ್ರಲ್ಲ ಇದ್ರ ವಿಡಿಯೋನ ನಾಳೆ ಬೆಳಿಗ್ಗೆ 9:00 ಹಾಕ್ತೀನಿ. ತಪ್ಪದೇ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.